ಡಿ ಕೆ ಶಿವಕುಮಾರ್ ಅವರ ಸ್ನೇಹಿತ ಮರಿಗೌಡರು ಈಗ ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ಡಿ ಕೆ ಶಿವಕುಮಾರ್ ಅವರ ಆಪ್ತ ಸ್ನೇಹಿತ ಅನ್ನೋದು ನಮಗೆ ಮಾಹಿತಿ ಬಂದಿರತಕ್ಕಂಥದ್ದು. ನಿಮ್ಮ ಅವರ ಒಡನಾಟ ಹೆಂಗಿತ್ತು, ಏನೇನೆಲ್ಲ ಮಾಡ್ತಿದ್ರು, ಯಾವ ಸಮಯದಲ್ಲಿ ನಿಮ್ಮನ್ನು ಭೇಟಿ ಆಗ್ತಿದ್ರು ಸರ್? ಸರ್ ಬಂದು ನಮ್ಮ ಅವರು ಫ್ರೀ ಆಗಿದ್ದಾಗ ಬರೋರು, ಒಂದಷ್ಟು ಅಂಗಡಿ ಹತ್ರ ಕುಂತ್ಕೊಳ್ಳೋರು, ಮಾತಾಡೋರು, ಏನೋ ಬಾರೋ ಹೋಗೋ ಅನ್ನೋರು. ನಾವು ಅದೇ ಥರ ಇದ್ದೋ, ಅದೇ ಥರ ಬೆಳೆಸ್ಕೊಬಂದ ನಾವೆಲ್ಲ ಬದುಕು. ನಾವು ಅದೇ ಥರ ಬಾಂಧವ್ಯ ನಾವು ಎಲೆಕ್ಷನಲ್ಲಿ ಜಿಲ್ಲಾ ಪಂಚಾಯತ್ ಗೆದ್ದಿದ್ದು ಎಲ್ಲ ಮಾಡಿಕೊಂಡು ಅವೆಲ್ಲ ಇದೆಲ್ಲ ಮಾಡ್ಕೊಬಂದ್ರು. ಅಷ್ಟೆಲ್ಲ ಜೊತೆಲೆಲ್ಲ ಮಾಡಿದ್ದಾರೆ. ಅವೆಲ್ಲ ಕಷ್ಟ ಸುಖ ಆಗವ್ರೆ ಎಲ್ಲರಿಗೂ. ನಾವು ಆಗಿದ್ದೀವಿ, ಅವರು ಆಗವ್ರೆ, ಎಲ್ಲಕ್ಕೂ ಆಗಿದ್ದಾರೆ. ಎಲ್ಲ ಜನಗಳಿಗೂ ಸ್ಪಂದಿಸವ್ರೆ, ಎಲ್ಲ ಸ್ಪಂದಿಸಿದ್ದಾರೆ. ಏನಂತ ಕರೆಯೋರು ನಿಮ್ಮನ್ನ, ನೀವೇನಂತ ಅವ್ರನ್ನ ಕರಿತಿದ್ರಿ? ನಾವು ಶಿವಕುಮಾರ್ ಅಂತ ಕರೀತಾರೆ. ನಾನು ಅಲ್ಲೇ ಮೀಸೆ ಬಾರೋ ಇಲ್ಲಿ ಅಂದರು. ನನ್ನ ಬಂದಿಕಾನೆ ಮಿನಿಸ್ಟರ್ ಆಗಿದ್ದಾಗ ಇದು ಮಾಡೋರು, ಕರೆಯೋದು, ಬಾರೋ ಇಲ್ಲ ಮೀಸೆ ಅನ್ನೋರು. ಈ ಥರ ಎಲ್ಲ ಮಾತಾಡ್ತಾ ಇದ್ದೋ ನಾವು. ಆ ಥರ ಎಲ್ಲ ತಮಾಷೆ ಮಾಡಿಕೊಂಡು ಅದೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೋ. ಆಗ ಇಂದಿರಾ ಗಾಂಧಿ ಅವರು ತೀರ್ಕೊಂಡಾಗ ಅವ್ರನ್ನ ಇದರಲ್ಲಿ ಟಿ ವಿನಲ್ಲಿ ಹಾಕಿ ಅವ್ರ ಮನೆ ಹತ್ರ ಅಲ್ಲಿ ಎಲ್ಲ ಹಾಕಿ ಎಲ್ಲ ತೋರಿಸಿ ಜನಕ್ಕೆ ಪ್ರಚಾರ ಮಾಡಿ ಇದೆಲ್ಲ ಆಗಂತ ಇದೆಲ್ಲ ಮಾಡ್ತಾಯಿದ್ರು. ಇದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ, ಉದ್ದಕ್ಕೂ ಮಾಡ್ಕೊಂಡು ಬಂದಿದ್ದಾರೆ. ಅವೆಲ್ಲ ಏನು ಕಷ್ಟ ಸುಖದಲ್ಲೇ ಭಾರಿ ಸ್ಪಂದಿಸವ್ರೆ. ಕಾಂಗ್ರೆಸ್ಗೋಸ್ಕರ ಭಾರಿ ಇದು ಮಾಡಿದ್ದಾರೆ. ಹಾಂ, ಈಗ ನೀವು ಅವರ ಆಪ್ತ ಸ್ನೇಹಿತರು ಅಂತೀರಿ. ಸ್ನೇಹಿತ ಅಂತ ತಕ್ಷಣ ಅವರ ಆಗು ಹೋಗುಗಳೆಲ್ಲ ಗೊತ್ತಿರ್ತಾವೆ ನಿಮಗೆ? ಸ್ವಲ್ಪ ಗೊತ್ತಿರುತ್ತೆ, ಸ್ವಲ್ಪ ಗೊತ್ತಿರಲ್ಲ. ಏನು ಎಲ್ಲಾನು ಗೊತ್ತಿರೋಲ್ಲ. ಅವರು ಜಾವ ಗಾಡೀಲಿ ಬರ್ತಾಯಿದ್ರು. ಜಾವ ಗಾಡೀಲಿ ಬಂದು ಎಲ್ಲ ಜನಗಳನ್ನೆಲ್ಲ ಮಾತಾಡಿಸ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರು. ಹಾಂ, ಹಾಗೂ ಜಾವ ಗಾಡೀಲಿ ಬರ್ತಾಯಿದ್ರು ಅವರು. ಹಾಂ, ಕಾರಿಲ್ಲ, ಜಾವ ಗಾಡೀಲಿ ಬರ್ತಾಯಿದ್ರು ಆಗ. ಹಾಂ, ಅಲ್ಲಿ ಜಮೀನು ಎಲ್ಲ ಜೋರಾಗಿದ್ದಿಲ್ಲ. ಎಲ್ಲ ಜೋರಾಗಿದೆ, ಜಮೀನು ಮನೆ ಎಲ್ಲ ಇದೆ. ಹಾಂ, ಇಷ್ಟೆಲ್ಲ ಮಾಡ್ಕೊಂಡು ಹೋಗ್ತೀವಿ. ಅಂಗಡಿ ಹತ್ರ ಬಂದು ಕೂತಾಗ ಏನೇನೆಲ್ಲ ಮಾತಾಡ್ತಿದ್ರಿ ನೀವು ಅವರು ಕೂಡ ಅಂತ? ನಾವು ಅವರು ಕೂಡ ಬಂದರು. ಎಲೆಕ್ಷನ್ ಬತ್ತು ಹಿಂಗೆಲ್ಲ ಮಾಡ್ಬೇಕು ಕಣ, ಹಿಂಗೆಲ್ಲ ಆಯ್ತು ಕಣ, ಮಾಡ್ಬೇಕು ಕಣ, ಹಿಂಗೆಲ್ಲ ಅಂತ ಹೇಳೋರು ನಮ್ಮ ಜೊತೇಲಿ. ಆಯಿತು ಮಾಡುವ ಬಿಡು, ಅದಕ್ಕೇನು ಎದುರ್ಕೋತೀಯ ಅಂತ ನಾವು. ಹಾಂ, ಮಾಡುವ ಬಿಡು, ಏನಾದಾಗಲಿ. ಫಸ್ಟ್ ಜಿಲ್ಲಾ ಪರಿಷತ್ ನಿಂತ್ಕೊಂಡ್ರು. ಜಿಲ್ಲಾ ಪರಿಷತ್ ನಿಂತ್ಕೊಂಡು ಆಮೇಲೆ ನಿರ್ದೇಶ ಕ್ಲಿಕ್ ಆದವರು. ಹಾಂ, ಜಿಲ್ಲಾ ಪರಿಷತ್ ನಿಂತ್ಕೊಂಡು ಆಮೇಲೆ ಸಾತ್ನೂರು ವಿಧಾನಸಭಾ ಕ್ಷೇತ್ರ ಆಯಿತು. ಆಮೇಲೆ ಕನಕಪುರ ವಿಧಾನಸಭಾ ಕ್ಷೇತ್ರ ಆಯಿತು. 7ನೇ ಬಾರಿ ಗೆದ್ದಿದ್ದಾರೆ. ಸಖತ್ತವಾಗಿ 7ನೇ ಬಾರಿ ಗೆದ್ದಿದ್ದಾರೆ. 7ನೇ ಬಾರಿ 9 7ನೇ ಬಾರಿ 2 9 ಸಾಸೂರು ಇದೆಲ್ಲ ಸೇರಿ 9ನೇ ಬಾರಿ ಅವರು ಗೆದ್ದಿದ್ದಾರೆ. ಆದಷ್ಟು ಸಮಯ ಬಿದ್ದು ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಭಾರಿ ಸಂತೋಷ. ಜನಕ್ಕೆ ಹಿಂದೇನು ಅವರು ಒಳ್ಳೇದು ಮಾಡಲಿ ಅಂತ ನಾವು ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಮತ್ತು ಈಗ ಸಿದ್ದರಾಮಯ್ಯ ನಡೆಸೋ ಸರ್ಕಾರಕ್ಕಿಂತ ಇವರು ಒಳ್ಳೆಯ ಸರ್ಕಾರ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ. ಅಷ್ಟು ನಮ್ಮ ಅಭಿಪ್ರಾಯ. ಸರ್, ಈಗ ನಿಮ್ಮ ಅವರ ಒಡನಾಟದಲ್ಲಿ ಕಷ್ಟದಂಥ ಸಮಯಗಳು, ಈಗ ದೇವೇಗೌಡರ ಜೊತೆ ಹಣಾಹಣಿಲಿ ಸಾಕಷ್ಟು ಹೋರಾಟ ಮಾಡಿ ಗೆದ್ದಂಥವ್ರು ಅವರು. ಆ ಸಂದರ್ಭದಲ್ಲಿ ಏನೇನೆಲ್ಲ ಹೇಳ್ಕೊಂಡಿದ್ರೆ ನಿಮ್ಮ ಹತ್ರ? ಏನೇನು ಮಾಡಬೇಕು ನಾನು ಈ ಗೆಲುವಿಗಾಗಿ? ಎಲ್ಲಾನು ಹೇಳ್ಕೊಂಡಿದ್ರಲ್ಲ. ಆಯ್ತು, ಹಿಂಗೆಲ್ಲ ಮಾಡಬೇಕು ಕಣ, ಹಿಂಗೆಲ್ಲ ಆಯ್ತು ಕಣ, ಹಿಂಗೆಲ್ಲ ಇತ್ತವ್ರೆ ಕಣ, ನಾವು ಮಾಡೋದು, ನಾವು ಗೆಲ್ಲಬೇಕು ಕಣ ಅನ್ನೋದು ಅವ್ರಿಗೆ ನಮ್ದು ಇದಿರೋದು ಅಷ್ಟೇ. ನಾವು ಗೆಲ್ಲಬೇಕು, ನಾವು ಅವರೆಲ್ಲ ಅಲ್ಲಿಂದ ಬಂದವ್ರು ಇಲ್ಲಾಗ ನಿಂತ್ಕೊಂಡು ನಾವು ಗೆಲ್ಲಬೇಕು, ನಮ್ಮಲ್ಲಿ ನಾವ್ಯಾಕೆ ನಾವು ಸೋಲ್ಬೇಕು, ನಾವು ಗೆಲ್ಲಬೇಕು, ನಮ್ಮ ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು ಅನ್ನೋ ಛಲ ಇತ್ತು ಅವ್ರಿಗೆ. ಆ ಛಲದಿಂದ ಅವರು ಮೇಲಕ್ಕೆ ಬಂದಿದ್ದು. ಹಾಂ, ಅಷ್ಟೊಂದು ಛಲ ಇತ್ತು ಅವ್ರು. ನಾವು ಬರಬೇಕು, ಮುಂದೆ ಬರಬೇಕು, ಮಾಡಬೇಕು ಕೆಲಸಗಳನ್ನ, ಜನಗಳು ಕಷ್ಟ ಸುಖ ಆಗಬೇಕು. ಈಗೆಲ್ಲ ನಮ್ಮ ಕಡೆ ಎಲ್ಲ ರೋಡು ಗೀಡು ಎಲ್ಲ ನೋಡಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಅದಕ್ಕಿಂತ ಸೂರ್ಯ ಅವ್ರು ಮಾತ್ರ ಅವರಿಗಿನ್ನ ಡಬಲ್ ಒಂದು ಕೆಲಸ ಮಾಡ್ತಾರೆ. ಈ ಸಾರಿ ಗೆಲ್ಲಬೇಕಾಗಿತ್ತು ಅವರು MP ಏನು ಆಯಿತು, ಕೈ ತಪ್ಪೋಯ್ತು ಅಷ್ಟೇ. ಈಗ ಜನ ಇದು ಮಾಡ್ತಾವ್ರೆ. ಈಗ ಹೋದ್ರಲ್ಲ, ಈಗ ಅವರು ಇದ್ರೆ ನಮ್ಗೆ ಎಷ್ಟು ಕೆಲಸ ಆಗೋದು ಅನ್ನೋದು ಭಾರಿ ಇದು ಮಾಡ್ತಾವ್ರೆ ಈಗ ಜನ. ಸುರೇಶ್ ಈಗ ಶಿವಕುಮಾರ್ DCM ಆದಂಥ ಸಂದರ್ಭದಲ್ಲಿ ಏನಾದ್ರು ಬಂದು ನಿಮ್ಮನ್ನು ಮಾತನಾಡಿಸೋಂಥ ಕೆಲಸ ಮಾಡಿದ್ದಾರೆ ಏನು? ಇಲ್ಲೆಲ್ಲ ನಾವೇ ಮಾತಾಡ್ತೀವಿ, ನಾವೇ ಹೋಗಿದ್ದು, ನಾವೇ ದಿವಸ ಪಾಪ ಅವ್ರ ಬಿಸಿ ಅವ್ರಿಗೆ ಇರ್ತದೆ. ಅವ್ರ KCB ಅಧ್ಯಕ್ಷರು, DCM ಇವ್ರನ್ನೆಲ್ಲ ಹೋಗಿ ನಾವು ಆಗಲ್ಲ ಮಾತಾಡ್ಸೋಕ್ಕಾಗಲ್ಲ. ನಾವು ಹೋಗ್ತೀವಿ, ಏನೋ ಪ್ರೀತಿ ವ್ಯವಸ್ಥೆ ಹೋಯ್ತು ಮಾತಾಡ್ಸ್ಕೊಂಡು ಬರ್ತಾ ಇರ್ತೀವಿ ಅಷ್ಟೇ. ನಾವು ಇಲ್ಲಿಗೆಲ್ಲ ಬರೋರು, ಬಂದರು ಅದು ಮಾತಾಡ್ಸೋರು ಅವೆಲ್ಲ ಇದೆ. ಅದರಲ್ಲೆಲ್ಲ ಏನೂ ಇಲ್ಲ, ತಪ್ಪೇನೂ ಇಲ್ಲ. ಅದರಲ್ಲ ಚೆನ್ನಾಗಿದೆ. ಅದರಲ್ಲ ನಿಮ್ಮನ್ನೇನಾರು ಅಂಗಡಿ ಬಿಟ್ಬಿಟ್ಟು ಬಾ ರಾಜಕೀಯಕ್ಕೆ ನಾನು ಇದ್ದೀನಿ ಅಂತ ಏನಾರು ಹೇಳಿದ್ರ? ಇಲ್ಲ ಪಾಪ ಅವ್ರನ್ನ ನಿನ್ನ ಡ್ಯೂಟಿ ನೀನು ಮಾಡೋ, ನಾವಿದ್ದೀನಿ ಮಾಡೋ, ನಿನ್ಗೆ ಬೇಕಾದ್ರೆ ಬರೋ, ನಿನ್ನ ಕೆಲಸ ಬೇಕಾದ್ರೆ ಬರೋ, ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅಷ್ಟು ಬಲ್ಲ, ಅಷ್ಟು ಮಾತ್ರ. ಇಲ್ಲ ಬಾರೋ, ನೀನು ಬೇಕೇನು ಬೇಕಾದ್ರೆ ಮಾಡ್ಕೊಡೋ ಬಾರೋ ಅಂತ ಹೇಳಿದ್ರು. ನಾವು ಏನಂತ ಇದಕ್ಕೆ ಹೋಗಲಿಲ್ಲ. ಈಗ ಊರಿಗೆ ಬಂದಂಥ ಸಂದರ್ಭದಲ್ಲಿ ಜಮೀನಿಗೆ ಹೋಗಿ ಕೆಲಸ ಏನಾದ್ರು ಮಾಡಾರ? ಎಲ್ಲ ಆಗೆಲ್ಲ ಹೋಗ್ತಾಯಿದ್ರು, ಈಗೆಲ್ಲ ಹೋಗಲ್ಲ. ಅವೆಲ್ಲ ಹೋಗಿ ಜಮೀನಲ್ಲಿ ಹೋಗಿ ಇದು ಮಾಡೋರು ಆಗಲ್ಲ. ಈಗೆಲ್ಲ ಹೋಗೋಕ್ಕಾಗಲ್ಲ. ಹೋಗ್ತಾಯಿದ್ರು, ಜಮೀನ್ ಹತ್ರ ಹೋಗೋರು ಬರೋರು ಅಷ್ಟೇ. ಆಳುಗಳಿರೋರು ಮಾಡ್ಕೊಡೋರು. ಅವ್ರ ತಂದೆಯವರಿದ್ರು.
ಅವ್ರ ತಂದೆಯವರು ನನ್ನ ಮಗ ಚೀಫ್ ಮಿನಿಸ್ಟರ್ ಆಗವನೆ, ನನ್ನ ಮಗ ಇದಾಗವನೆ, ಎಲೆಕ್ಷನ್ ಗೆದ್ದವನೆ ಅನ್ನೋದು ಅವ್ರಿಗೆ ಒಂದು ಚೂರು ಜಂಬ ಇರಲ್ಲ ಬಿಡಿ. ಅವ್ರ ತಂದೆಯವರು ಮಾತ್ರ ಯಾರಾದರೂ ಏನಾರು ಬೈಕೊಳ್ಳಿ, ಹೋಗೋ ನೀವು ಸುಮ್ಮನೆ ಅಲ್ಲಿ ಅಂದ್ಬಿಟ್ಟು ಹೊಂಟೋಗ್ರು ಅವರು. ಅಷ್ಟೊಂದು ಇದಾಗಿದ್ದವರು ತಂದೆಯವ್ರು ಮಾತ್ರ. ನನ್ನ ಮಗ ಮಿನಿಸ್ಟರ್ ಆಗವನೆ, ಬರಲಿ ಹೋಗಲಿ ಅನ್ನೋವನ್ನ ಅವ್ನ ಹುಡುಗನೂ ಅವನು ಮಾತಾಡ್ತಾರಲ್ಲ ಯಪ್ಪ, ಅಷ್ಟೊಂದು ಇದಾಗಿದ್ದಾರೆ ಅವರು. ಈಗ ಅವರು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅವ್ರ ಅಪ್ಪಾಜಿ ಅವ್ರ ಅಮ್ಮಂಗೆ ಏನಾರು ಹೆದರಿಕೆ ಹೇಳೋವಂಥದ್ದು, ಅವ್ರ ಅಪ್ಪ ಬೈತಾರೆ ನಾನು ರಾಜಕೀಯದಲ್ಲಿ ಏನಾರು ಮುಂದಕ್ಕೆ ಬಂದರೆ? ಇಲ್ಲ ಆ ಥರ ಏನಿಲ್ಲ. ಅವ್ರ ಅಪ್ಪ ಅವ್ರು ಮತ್ತು ಪ್ರೋತ್ಸಾಹ ಕೊಡೋರು, ಮಾಡಿ ನೀವು ರಾಜಕೀಯಕ್ಕೆ ಹೋಗಪ್ಪ, ಮುಂದಕ್ಕೆ ಹೋಗಪ್ಪ ಅಂತ ಹೇಳೋರು. ಆ ಥರ ಎಲ್ಲ ಮಾಡೋರು. ಅದೆಲ್ಲ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಅದೆಲ್ಲ ಏನೂ ಇಲ್ಲ, ಮುಂದಕ್ಕೂ ಬರಲಿ ಅವರು, ಇನ್ನೂ ಚೆನ್ನಾಗಿ ಮಾಡಲಿ, ಗೌರ್ಮೆಂಟನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ ಅನ್ನೋದು ನಮ್ಮ ಆಸೆ. ಕಡೆಯದಾಗಿ ನಮ್ಮ ಚಾನಲ್ ಮೂಲಕ ನಿಮ್ಮ ಆಪ್ತ ಸ್ನೇಹಿತ ಡಿ ಕೆ ಶಿವಕುಮಾರ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಅವ್ರು ಏನಿಲ್ಲ, ನಮಗೆ ಈ ಗೌರ್ಮೆಂಟ ಇನ್ನು ಮುಂದೆ ಭಾರಿ ಚೆನ್ನಾಗಿ ನಡ್ಸ್ಕೋಬೇಕು, ಸಿದ್ದರಾಮಯ್ಯನವ್ರಿಗಿನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕಂತ ನಮ್ಮ ಆಸೆ. ನಮ್ಮ ಆಸೆ ಸಲಹೆಗಳಿದೆಯಾ, ಹಿಂಗೆ ಮಾಡಬೇಕಿತ್ತು, ಹಿಂಗೆ ಮಾಡೇ ಇಲ್ಲ, ಮಾಡ್ತಾರೆ ಬಿಡಿ. ನಾವು ಸಲಹೆಯನ್ನು ಕೊಡಬೇಕಾದ್ದನ್ನೆಲ್ಲ ಅವ್ರು ಜನ ಅವರೇ ಕೊಡೋರವರೇ ಮಾಡ್ತಾರೆ ಮಾಡ್ತಾರೆ. ನಾವು ಆದಷ್ಟು ಬೇಕಾದ್ರೆ ನಾವು ಅವ್ರಿಗೆ ಏನು ಬೇಕು ಸಲಹೆ ಕೊಡ್ತೀವಿ. ನಾವು ಸಿಕ್ಕಿದಾಗ ಮಾಡಿಕೊಡಿ ಅಂತ ಕೊಡ್ತೀವಿ, ಸಲಹೆ ಕೊಡ್ತೀವಿ, ಅದೆಲ್ಲ ಮಾಡ್ತೀವಿ, ಹೇಳ್ತೀವಿ. ಅದೆಲ್ಲ ಭೇಟಿ ಮಾಡಬೇಕು ಅನ್ಕೊಂಡಿದ್ರೆ ಮಾಡಬೇಕು. ನಾವು ಬರಬೇಕು, ನಾಳೆ ಬರಬೇಕು ಅಂದ್ಕೊಂಡಿದ್ದೀವಿ. ಹೋಗ್ಬೇಕು. ಎಲ್ಲಿ ಇದೇ ಇಲ್ವಲ್ಲ, ಜಾಗನೇ ಇಲ್ವಲ್ಲ ಅಲ್ಲಿ. ನೋಡೋಣ, ಸಿಕ್ಕಿದ್ರೆ ಅವಕಾಶ ಸಿಕ್ಕರೆ ಭೇಟಿ ಮಾಡ್ತೀವಿ. ಆಯ್ತು, ಥ್ಯಾಂಕ್ ಯು ಸರ್. ಇದಿಷ್ಟು ಡಿ ಕೆ ಶಿವಕುಮಾರ್ ಅವರ ಆಪ್ತ ಸ್ನೇಹಿತರಾದಂಥ ಮರಿಗೌಡ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಹರ್ಷಿತ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ದೊಡ್ಡಾಲಹಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.